ಟ್ರಿಯೋಸ್ ಕಿಚನ್ ಆ್ಯಂಡ್ ಲಾಗ್ಸ್ಗೆ ಸ್ವಾಗತ. ನಾನಿವತ್ತು ಮಾಂಜಿ ಮಸಾಲ ಫ್ರೈ ಮಾಡ್ತಿದ್ದೇನೆ. ಪಾಂಫ್ರೆಟ್ ಸಹ ಹೇಳ್ತಾರೆ ಇದಕ್ಕೆ. ಈಗ ಸೀಸನ್ ಇದು. ಕೆ ಜಿಗೆ 350. ನಾವು ಅರ್ಧ kg ತಗೊಂಡ್ವಿ. ಅದರಲ್ಲಿ 3 ಮೀನು ಸಿಕ್ತು ನಮಗೆ. ಮೀನು ಕಟ್ ಮಾಡೋದು ಹೇಗೆ ಅಂತ ನೋಡಿ. ಸುಲಭ ಉಂಟು, ಏನು ಕಷ್ಟ ಇಲ್ಲ ಈ ಮೀನು ಮಾಡಲಿಕ್ಕೆ. ಕ್ಲೀನ್ ಮಾಡಿ ತಂದೆ. ಈಗ ಮಸಾಲೆಗೆ ರೆಡಿ ಮಾಡುವ. 1 ಸ್ಪೂನ್ ಕೊತ್ತಂಬರಿ, ಅರ್ಧ ಸ್ಪೂನ್ ಜೀರಿಗೆ, 1 ಸ್ಪೂನ್ ಕಾಳುಮೆಣಸು, ಸ್ವಲ್ಪ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ. ಶುಂಠಿಗಿಂತ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಇರಲಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪು. ಈಗ ಮೆಣಸು ಹಾಕುವ. ನಾನು ಇದನ್ನು ಫಸ್ಟೇ ಸ್ವಲ್ಪ ನೀರಲ್ಲಿ ನೆನೆಸಿಟ್ಟಿದ್ದೆ 5 ನಿಮಿಷ. ಯಾಕಂದರೆ ಅದು ರುಬ್ಬುವಾಗ ನಿಮಗೆ ನೈಸ್ ಆಗ್ತದೆ. ಸ್ವಲ್ಪ ಅರಶಿನ, ಹಾಗೆ ನಾನಿಲ್ಲಿ ಕಲ್ಲುಪ್ಪು ತಗೊಂಡಿದ್ದೇನೆ. ನಾನು 1.5 ಚಮಚ ಕಲ್ಲುಪ್ಪು ಹಾಕಿದ್ದೇನೆ. ಸ್ವಲ್ಪ ಹುಳಿ ಹಾಕುವ. ಇದೆಲ್ಲ ರುಬ್ಬಿಕೊಂಡು ಬರುವ. ನೋಡಿ ಈ ಥರ ಆಗಬೇಕು. ಈಗ ಮೀನಿಗೆ ಮಸಾಲ ಹಾಕಿ ಒಂದು 10 ನಿಮಿಷ ಇಡುವ. ಫ್ರೈ ಮಾಡಲಿಕ್ಕೆ ರೆಡಿ ಮಾಡುವ. ನಾನು ತವಾಗೆ ತೆಂಗಿನೆಣ್ಣೆ ಹಾಕಿದ್ದೇನೆ. ತೆಂಗಿನೆಣ್ಣೆಯಲ್ಲಿ ಫ್ರೈ ಮಾಡಿದ ಮೀನು ಅದರ ರುಚಿಯೇ ಬೇರೆ. ಒಮ್ಮೆ ಟ್ರೈ ಮಾಡಿ ನೀವು ಕೂಡ. ನಾನಿಲ್ಲಿ 3 ಇಡೀ ಕರಿಬೇವು ಸೊಪ್ಪನ್ನು ಹಾಕ್ತಿದ್ದೇನೆ. ಅದರ ಮೇಲೆಯೇ ಮೀನು ಹಾಕ್ತಿದ್ದೇನೆ. ಫ್ರೈ ಆಗ್ತಾ ಇದೆ ಮೀನು. ನಾವು ಮನೆಯಲ್ಲೇ ಮಸಾಲ ಮಾಡಿ ಹಾಕಿದರೆ ಟೇಸ್ಟ್ ಕೂಡ ಒಳ್ಳೆಯದಿರ್ತದೆ. ಈಗ ಒಂದು ಸೈಡ್ ಫ್ರೈ ಆಗಿದೆ. ಈಗ ತಿರುಗಿಸಿ ಹಾಕುವ. ಮಸಾಲ ಫ್ರೈ ತಿನ್ನುವ ಮಜವೇ ಬೇರೆ. ನನಗಂತೂ ಮಸಾಲ ಫ್ರೈ ಅಂದರೆ ತುಂಬ ಇಷ್ಟ. ಫೈನಲಿ ಪಾಂಫ್ರೆಟ್ ಮಸಾಲ ಫ್ರೈ ರೆಡಿಯಾಗಿದೆ. ಅಂದರೆ ಮಾಂಜಿ ಮಸಾಲ ಫ್ರೈ ರೆಡಿಯಾಗಿದೆ.